ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ವೀಣಾ ಕಿರಣ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಇವತ್ತು ಗೋಂಗೂರ ಪಪ್ಪು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಕನ್ನಡದಲ್ಲಿ ಇದನ್ನು ಪುಂಡಿ ಸೊಪ್ಪು ಅಂತಲೂ ಕರೀತಾರೆ. ಬನ್ನಿ ಯಾವ ರೀತಿ ಮಾಡೋದು. ಫಸ್ಟಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ನಾನು ಇದರಲ್ಲಿ ಒಂದು 50 ಗ್ರಾಮ್ ಅಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಇದು ನೀಟಾಗಿ ಎಲ್ಲ ವಾಶ್ ಮಾಡಿಕೊಂಡು ಈ ಬೇಳೆ ಬೇಯೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಸ್ಟವ್ ಮೇಲೆ ಇಟ್ಕೊಂಡು ಗೋಂಗೂರ ಸೊಪ್ಪನ್ನ ನೀಟಾಗೆಲ್ಲ ತೊಳೆದಿಟ್ಕೊಂಡಿದ್ದೀವಿ. ತೊಳೆದು ನಾನು ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸೊಪ್ಪು ಜಾಸ್ತಿ ಕ್ವಾಂಟಿಟಿ ಬೇಕಾದರೂ ಹಾಕ್ಕೋಬೋದು, ಕಮ್ಮಿ ಕ್ವಾಂಟಿಟಿ ಆದರೂ ಹಾಕ್ಕೋಬೋದು. ಇದು ತುಂಬ ಹುಳಿ ಇರುತ್ತೆ ಸೊಪ್ಪು. ನೋಡಿ, ಹುಳಿ ಇರೋದ್ರಿಂದ ಟೊಮೊಟೊನ ನಾನು ಸಣ್ಣ ಟೊಮೊಟೊ 4 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣ ಹಾಕ್ಕೊಳ್ತಿಲ್ಲ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 3 ಸಣ್ಣದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಸೊಪ್ಪು ಉಳಿರೋದ್ರಿಂದ ಮೆಣಸಿನ್ಕಾಯಿನ ನಾನು ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಇದು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು, ಇಲ್ಲ ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಕಮ್ಮಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಯಾವುದೇ ಪಪ್ಪು ಮಾಡಬೇಕಾದ್ರೂ ಉಪ್ಪು ಹುಳಿ ಖಾರ ನೀಟಾಗಿ ಹಾಕ್ಕೊಂಬಿಟ್ರೆ ಪಪ್ಪಾಗಲಿ ಯಾವುದೇ ಸಾಂಬಾರಾಗಲಿ ನೀಟಾಗಿ ಆಗುತ್ತೆ. ನಾವು ಮೇಯ್ನ್ ಇರಬೇಕಾಗಿರೋದು ಉಪ್ಪು ಹುಳಿ ಖಾರ ಚೆನ್ನಾಗಿ ಹಾಕ್ಕೋಬೇಕು. ನೋಡಿ, ಮತ್ತು ಅರಿಶಿನ 1 ಚಿಟಿಕೆ, ಸ್ವಲ್ಪ ಎಣ್ಣೆ. ಇದು ಎಣ್ಣೆ ಹಾಕೋದ್ರಿಂದ ಬೇಳೆ ಕಟ್ಟು ರಸ ಚೆನ್ನಾಗಿ ಬಿಡುತ್ತೆ ಅನ್ನೋದಕ್ಕೋಸ್ಕರ ಬೇಯೋವಾಗಲೇ ಎಣ್ಣೆ ಹಾಕ್ಕೊಳ್ತೀವಿ. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡು ಇವಾಗ ಕುಕ್ಕರ್ ಲಿಪ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನಾನು ಒಂದು 5ರಿಂದ 6 ಕೂಗನ್ನ ಕೂಗಿಸ್ಕೊತೀನಿ. ಯಾಕಂದರೆ ಬೇಳೆ ನುಣ್ಣಗೆ ಚೆನ್ನಾಗಿ ಬೇಯಬೇಕಿದು. ಬೆಂದಾಗ ಮಾತ್ರ ನಮಗೆ ಮಸ್ಯೋದಕ್ಕೆ ಚೆನ್ನಾಗಿರುತ್ತೆ. ಅರ್ಧ ಬೇಳೆ ಬಂದರೆ ಚೆನ್ನಾಗಿರೋದಿಲ್ಲ. ಪಪ್ಪು ಕೂಡ ಬೇಳೆನೇ ಒಂದು ಕಡೆ, ಸೊಪ್ಪೆ ಒಂದು ಕಡೆ ಹೊರಟೋಗುತ್ತೆ. ಚೆನ್ನಾಗಿ ನುಣ್ಣಗೆ ಬೆಂದರೆ ಮಾತ್ರ ಚೆನ್ನಾಗಿ ತಿಕ್ಕಿದ್ರೆ ಪಪ್ಪು ಗಟ್ಟಿಗೆ ತುಂಬ ಸೂಪರಾಗಿ ಬರುತ್ತೆ. ನೋಡಿ, ನಾನು ಇವಾಗೆಲ್ಲ ಬೇಳೆ ಇದೆಲ್ಲ ಬೆಂದಿದೆ. ಇವಾಗ ನಾನು ಮಣ್ಣಿಂದ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಕುಕ್ಕರಲ್ಲೇ ಮಸಿದ್ರೆ ಅದು ನೈಸ್ ಇರುತ್ತೆ, ಮಸಿದ್ರೆ ನುಣ್ಣಗಾಗಲ್ಲ ಅದು. ಅದರಿಂದ ನಾನು ಮಣ್ಣಿನ ಪಾತ್ರೆ ಒಂದು ತೊಗೊಂಡು ಮೇಲೆ ಮೆಣಸಿನ್ಕಾಯಿ, ಸೊಪ್ಪು ಮತ್ತು ಟೊಮೊಟೊ ಎಲ್ಲ ಈ ಮಣ್ಣಿನ ಪಾತ್ರೆಗೆ ಹಾಕ್ಕೊಂಡು ಮಸಿಗೆ ಗುಂಡು ತೊಗೊಂಡು ನೀಟಾಗಿ ಅದ್ರಲ್ಲಿ ಮಸ್ಕೊತೀನಿ. ಇದೇ ಪಪ್ಪು ಅಂತಲ್ಲ, ಯಾವುದೇ ಪಪ್ಪುಗಾಗಲಿ ನೀಟಾಗಿ ಮಸ್ಕೊಳ್ಳೋದಕ್ಕೆ ನಾನು ಇದೇ ಮಣ್ಣಿನ ಪಾತ್ರೆನೇ ತೊಗೊಳ್ಳೋದು. ಮಸ್ಕಾಯಿ ಮಾಡೋದಕ್ಕೆ ಮತ್ತು ಮಾಮೂಲಿ ಪಪ್ಪು ಮಾಡೋದಕ್ಕೆಲ್ಲನೂ. ನೋಡಿ, ಎಲ್ಲ ನಾನು ಹಾಕ್ಕೊಂಡು ನೀಟಾಗಿ ಇದನ್ನು ನುಣ್ಣಗೆ ಇದರಲ್ಲಿ ಮಸ್ಕೊತೀನಿ. ಇದೇ ಸೇಮ್ ಎಲ್ಲ ಪಪ್ಪು ಇವಾಗ ಮಾಮೂಲಿ ಸೊಪ್ಪಾಗಿ ಪಪ್ಪು ಇದೇ ರೀತಿಯೇ ಮಾಡೋದು. ಬಟ್ ನಾನು ಇದರಲ್ಲಿ ಹುಣಸೆಹಣ್ಣು ಒಂದು ಹಾಕ್ಕೊಂಡಿಲ್ಲ, ಯಾಕಂದರೆ ಸೊಪ್ಪು ಹುಳಿ ಇರೋದ್ರಿಂದ. ನೀವು ಆ ಪಪ್ಪಿಗೆ ಬೇಕಾದ್ರೆ ಹುಣಸೆಹಣ್ಣು ಆ್ಯಡ್ ಮಾಡ್ಕೊಬೋದು, ಅದು ಸೊಪ್ಪು ಹುಳಿ ಇರೋದಿಲ್ವಲ್ಲ ಅದಕ್ಕೆ. ನೋಡಿ, ಇವಾಗ ನೀಟಾಗಿ ನುಣ್ಣಗೆ ಎಲ್ಲ ಮಸ್ತಿದ್ದೀನಿ. ಮಸ್ಬಿಟ್ಟು ನಾನು ಇವಾಗ ಇದೇ ಕುಕ್ಕರ್ಗೊಳಗಡೆ ಮಸ್ತಿರೋದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀಟಾಗಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾವುದೇ ಸಾಂಬಾರು ಆದಮೇಲೆ ಒಗ್ಗರಣೆ ಕೊಡೋದ್ರಿಂದ ಸೂಪರಾಗಿರುತ್ತೆ ಟೇಸ್ಟು. ನೋಡಿ, ನಾನು ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ನೀವು. ನಾನೊಂದು ಚಿಟಿಕೆ ಸಾಸಿವೆ ಮತ್ತು ಒಂದು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಒಗ್ಗರಣೆಗೆ. ಒಂದು ಚಿಟಿಕೆ ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು 1-2 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಳ್ತಿದ್ದೀನಿ. ಮತ್ತು ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಿದ್ದೀನಿ ಇಲ್ಲಿ. ಮತ್ತು ಕರಿಬೇವು 2 ಕಡ್ಡಿ, ಹಸಿ ಕರಿಬೇವಿಲ್ಲ ಒಣಗಿರೋ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು 1 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಬೇಯಿಸೋವಾಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ, ಅದರಿಂದ ಇಲ್ಲಿ ಕಮ್ಮಿ ಕ್ವಾಂಟಿಟಿ ಯೂಸ್ ಮಾಡ್ತಾಯಿದ್ದೀನಿ. ಒಂದೇ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ಪಪ್ಪು ಸೂಪರಾಗಿರುತ್ತೆ. ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಪಪ್ಪುಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಯಾವುದೇ ಸಾಂಬಾರಾಗಲಿ ಸಾಂಬಾರೆಲ್ಲ ಆದಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಕೊಡೋದ್ರಿಂದ ಸೂಪರ್ ಟೇಸ್ಟಾಗಿ ಬರುತ್ತೆ. ಈ ಒಗ್ಗರಣೆ ಕೊಡಲಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ನೋಡಿ, ಸೂಪರಾಗಿ ಗೋಂಗೂರ ಪಪ್ಪು ಸೂಪರಾಗಾಯಿತು. ನಾನು ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿರೋದು. ಸೂಪರಾಗಿ ಬಂದಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.